ಓಂ ಶ್ರೀ ವಿಜಯ ಚಾಮುಂಡೇಶ್ವರಿ ದೇವತಾಭ್ಯೋ ನಮಃ. ಇವತ್ತು ನಾನು ಮಕ್ಕಳಿಗಾಗಿ ವಿದ್ಯಾರ್ಥಿಗಳಿಗಾಗಿ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡಲಿಕ್ಕೆ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದು ನೋಡಿ, ಈ ಸಸ್ಯದ ಹೆಸರು ಉತ್ತರಾಣಿ ಗಿಡ ಇರುತ್ತೆ. ಇದರಲ್ಲಿ ಸಣ್ಣ ಸಣ್ಣ ಅಕ್ಕಿ ಥರ ಕಾಳುಗಳು ಸಹ ಬರುತ್ತೆ. ಆದರೆ ಈ ಗಿಡದಲ್ಲಿ ಇಲ್ಲ, ಈಗ ಎಲ್ಲ ಉದುರು ಹೋಗಿದೆ. ನೋಡಿ, ಇದು ಈ ಸಸ್ಯವನ್ನು ಏನು ಮಾಡಬೇಕಪ್ಪ ಅಂದರೆ, ನೀವು ಈ ಗಿಡವನ್ನು ಕಿತ್ಕೊಂಡ್ಬಂದು ಬುಧವಾರದ ದಿನ ಉತ್ತರ ದಿಕ್ಕಿನಲ್ಲಿ ಕೋಣೆಯಲ್ಲಿ ಓದ್ತಕ್ಕಂಥ ಕೋಣೆಯಲ್ಲಿ ಬುಧವಾರದಿಂದ ಕಿತ್ಕೊಂಡ್ಬಂದು ಓದ್ತಕ್ಕಂಥ ಕೋಣೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ಈ ಸಸ್ಯವನ್ನು ಇಡೋದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಬರುತ್ತೆ ಹಾಗೂ ಅವರು ಓದಿದ್ದು ನೆನಪಲ್ಲೂ ಉಳಿಯುತ್ತೆ. ಏನಾಗುತ್ತೆ ಅಂದರೆ, ಕೆಲವು ಮಕ್ಕಳು ಓದಕ್ಕೆ ಕೂತ್ಕೊಂಡಿದ್ದ ತಕ್ಷಣ ನಿದ್ದೆ ಬರೋದು, ಆಲಸ್ಯ ಆಗೋದು, ಇದೆಲ್ಲ ಆಗ್ತಾ ಇರುತ್ತೆ. ಅಂಥದ್ದು ಈ ಸಸ್ಯ ಇರೋದ್ರಿಂದ, ಈ ಗಿಡವನ್ನು ಇಡೋದ್ರಿಂದ ಇದರಿಂದ ಹೊರಬರ್ತಕ್ಕಂಥ ಪಾಸಿಟಿವ್ ಎನರ್ಜಿ ಏನಿದೆ, ವೇವ್ಸ್ ಇದೆ, ಅದು ಆ ಮಕ್ಕಳಲ್ಲಿ ಆ ಆಲಸ್ಯವನ್ನು ದೂರ ಮಾಡ್ತವೆ. ವಿದ್ಯೆ ಅರ್ಜನೆಯಲ್ಲಿ ಅಂದರೆ ಓದೋದಕ್ಕೆ ಆಸಕ್ತಿಯನ್ನು ಬೆಳೆಸುತ್ತೆ. ಮತ್ತು ಅದೇ ರೀತಿಯಾಗಿ ಈ ಸಸ್ಯದ ಕಾಂಡದಿಂದ ದಂತವಧಾನ ಮಾಡೋದ್ರಿಂದ ಅಂದರೆ ಹಲ್ಲನ್ನು ಉಜ್ಜುವುದರಿಂದ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಹಾಗೂ ವಾಗ್ಮಿಗಳಲ್ಲಿ ವಾಕ್ಪಟುತ್ವ ಹೆಚ್ಚಾಗುತ್ತೆ, ವಾಕ್ಶಕ್ತಿ ಹೆಚ್ಚಾಗಿ ಬರುತ್ತೆ. ಅಂದರೆ ವಾಕ್ಸಿದ್ಧಿ ಅಂತ ಹೇಳ್ತೀವಿ ನಾವು. ನಾವೇನು ಮಾತಾಡ್ತೀವಿ ಅದು ಆಗ್ಬಿಡುತ್ತೆ. ಏನು ಹೇಳ್ತಾರೋ ಅದು ಆಗ್ಬಿಡುತ್ತಪ್ಪ ಅಂತ ಹೇಳ್ತಾರಲ್ಲ, ಆ ಥರ ಸಿದ್ಧಿಯೂ ಸಹ ಆಗುತ್ತೆ. ಸೊ ಹಾಗಾಗಿ ಈ ಉತ್ತರಾಣಿ ಗಿಡವನ್ನು ತೆಗೆದುಕೊಂಡು ಬಂದು ದೇವರ ಕೋಣೆಯಲ್ಲಿ ಅಥವಾ ಓದ್ತಕ್ಕಂಥ ಮಕ್ಕಳ ಉತ್ತರ ದಿಕ್ಕಿನಲ್ಲಿ ಇಡೋದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಸೊ ಇದನ್ನು ಮಾಡ್ಕೊಳ್ಳಿ. ಓದ್ತಕ್ಕಂಥ ಮಕ್ಕಳಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಇದರಿಂದ ಉತ್ತಮ ಫಲಿತಾಂಶ ಬರುತ್ತೆ. ಏನೇ ಮಾಡಿದ್ರೂ ನಂಬಿಕೆಯಿಂದ ಮಾಡಿ, ಶ್ರದ್ಧೆಯಿಂದ ಮಾಡಿ, ಖಂಡಿತವಾಗಲೂ ಅದರ ಫಲಿತಾಂಶ ಉತ್ತಮವಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದರೆ ಸೇವ್ ಮಾಡಿ, ಶೇರ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಕಳಿಸಿ. ಧನ್ಯವಾದಗಳು.